ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಕಸ ವಿಲೇವಾರಿ ಘಟಕ ಇದ್ದರೂ ಕೆರೆಯಲ್ಲಿ ಕಸ ಹಾಕುತ್ತಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ತಾಲೂಕಿನ ಕಸಾಬಾ ಹೋಬಳಿ ದಳಸನೂರು ಪಂಚಾಯಿತಿಯ ಗುಮ್ಮರೆಡ್ಡಿಪುರ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪಿಸಿದ್ದು, ಅದರಲ್ಲಿ ಕಸ ಶೇಖರಣೆ ಮಾಡುತ್ತಿಲ್ಲ. ಬದಲಾಗಿ ಹಸು, ಎಮ್ಮೆ, ಕುರಿಗಳ ತಾಣವಾಗಿದೆ. ಇದರ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸುಮಾರು ಸಾರಿ ಹೇಳಿದರೂ ಸಹ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸವನ್ನು ತಂದು ದಳಸನೂರಿನ ಕೆರೆಯಲ್ಲಿ ಹಾಕಿ ಗ್ರಾಮದ ಜನರಿಗೆ ಆರೋಗ್ಯದ ಸಮಸ್ಯೆಯನ್ನು ಉಂಟುಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಿ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಶೀಘ್ರವೇ ಈ ಸಮಸ್ಯೆಯನ್ನು ಬಗೆಹರಿಸಲು ಮೇಲಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜುನಾಥ್, ನಂದೀಶ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹೇಳಿದ್ದೀನಿ ನಾನು. ಮಾಡ್ಯಾನ್ರಿ, ವಿಡಿಯೋಗಳು ಮಾಡ್ಯಾನ, ಏನ್ ಬಾರ್ತ ಮಾಡ್ಯಾನ, ಸಂಬಂಧನೇ ಇಲ್ಲ. ಅವ್ರೆಲ್ಲ ಹಾಕೊಂಡ್ರೆ ಲಾಕ್ತಾ ಇದ್ದಷ್ಟೇ ಅಷ್ಟೇ. ನನ್ನ ಹೇಳಿ ಬಿಡೋ ಕಂಪ್ಲೇಂಟ್ ಆಗ್ಯಂತಿಲ್ಲ. ನಾವ್ರೆಲ್ಲಿ ನಮ್ಗೆ ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಮಾಡ್ತಾ ಇದ್ರು. FPD1 ಹೇಳಿದ್ರಾ ಇಲ್ಲ ಹಾಕೊಂತ ಅಲ್ಲಿ ಇದ್ರಾಗ ಕಾಡಾಗ ಆಗ್ತಾ ಇದ್ರೆ ಕಾಡಾಗ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಇಲ್ಲೇ ನಾನು ಮಾತಾಡ್ಕೊಂತೀನಿ, ಹಾಕೋ ಹೋಗಮ್ಮ ಅಂದ್ರು, ಆಗ್ತಾ ಇದ್ದೀವಿ. ದಳಸನೂರು ಗ್ರಾಮ ಪಂಚಾಯಿತಿ ದಳಸನೂರು ಗ್ರಾಮಸ್ಥರಿಂದ ಇವತ್ತು ನಮ್ಮ ಹೆಡ್ ಕ್ವಾರ್ಟರ್ ಆದಂಥ ದಳಸನೂರು ಗ್ರಾಮ ಪಂಚಾಯಿತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ 10 ಲಕ್ಷ ರೂಪಾಯಿದು ಗುಮ್ಮರೆಡ್ಡಿಪುರದಲ್ಲಿ ಆಗಿದ್ರೂ ಸಹ ಈ ಕಸ ವಿಲೇವಾರಿನ ಡ್ರೈವರು ಮತ್ತು ಸಿಬ್ಬಂದಿ ಎಲ್ಲ ಸೇರಿ ನಮ್ಮ ಕೆರೆ ಅಂಗಳ ಏನಿದೆಯೋ ಕೆರೆ ಒಳಗಡೆ ಕುಡಿಯುವ ನೀರಿನ ಘಟಕ ಇದೆ, ಮತ್ತು ಜೊತೆಗೆ ಬೋರ್ವೆಲ್ ಇದೆ. ಎಷ್ಟೇ ಸತಿ ಹೇಳಿದ್ರೇನು ಡ್ರೈವರ್ಗೆ, PDO ಅವ್ರಿಗೆ ಎಲ್ರಿಗೂ ಸಹ ವಿಷಯ ಮುಟ್ಟಿಸಿದ್ರೂ ಸಹ ಇಲ್ಲಿ ಬಂದು ಸುತ್ತಮುತ್ತ 11 ಹಳ್ಳಿಯಲ್ಲಿರ್ತಕ್ಕಂಥ ಕಸನ ತಂದು ಇಲ್ಲಿ ಹಾಕಿ ಸುಟ್ಟು ಇದು ಮಾಡ್ತಾ ಇದ್ದಾರೆ. ಇದು ಬರ್ತಕ್ಕಂಥ ನೀರು ವಿಷ ಆಗಿ ಇರ್ತಕ್ಕಂಥ ಕ್ಯಾನ್ಸರ್ಗಳೇ ಜಾಸ್ತಿ ಆಗ್ತಾ ಇದೆ. ಇವರು ಕ್ಯಾನ್ಸರ್ಗೆ ಇರ್ತಕ್ಕಂಥ ರೋಗ ಬರಬೇಕು ಅಂತೇಳಿ, ಕ್ಯಾನ್ಸರ್ ಬರಬೇಕು ಅಂತ ಹೇಳ್ಬಿಟ್ಟು ಊರಲ್ಲಿ ಬರ್ತಕ್ಕಂಥ ಕಾಡಲ್ಲಿ ಸುಮಾರು ಒಂದು 2000 ಎಕರೆಯಲ್ಲಿ ಬರ್ತಂಥ ನೀರು ತಂದು ಸುರಿದಿದ್ದಾರೆ. ಕೇಳಿದರೆ ಇವ್ರು ಕೇಳೋರಿಲ್ಲ, ಮಾಡೋರಿಲ್ಲ, ಅವ್ರು ಇಷ್ಟಾನುಸಾರ ನಡೆಸ್ಕೊಳ್ತಾರೆ. ಯಾಕಂದರೆ ಈಗ ಅಡ್ಮಿನಿಗೆ ಬಂದು ಮೆಂಬರ್ಸ್ ಇಲ್ಲ, ಪಂಚಾಯತಿ ಚೇರ್ಮನ್ ಇಲ್ಲ, ಯಾರೂ ಇಲ್ಲ. ಇವತ್ತು ಊರಲ್ಲಿ ಈ ಥರ ಸಮಸ್ಯೆ ಆಗ್ತಾಯಿದೆ, ಯಾರು ಕೇಳೋರಿಲ್ಲ. ಇವತ್ತು ಗ್ರಾಮಸ್ಥರು ಬಂದು ನೋಡಿದಾಗ ಯಾಕಪ್ಪ ಹಿಂಗೆ ಅಂತಾರೆ. ಅದಕ್ಕೆ ಒಂದು ಎಲ್ರಿಗೂ ಮಾಹಿತಿ ಹೋಗಬೇಕು. EO ಅವ್ರಿಗೆ ಮತ್ತು ನಮ್ಮ CEO ಅವ್ರಿಗೆ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ನಾವು ಸತ್ಯ ಹೇಳ್ತಾ ಇದ್ದೀವ, ಸುಳ್ಳು ಹೇಳ್ತಾ ಇದ್ದೀವ, ಬಂದು ನೋಡಿಕೊಂಡು ಖುದ್ದಾಗಿ ತಾವು PDO ಅವ್ರ ಮೇಲೆ ಕ್ರಮ ತಗೊಂಡು ಸಿಬ್ಬಂದಿಗೆ ವಿಲೇವಾರಿ ಘಟಕ ಮಾಡಬಾರ್ದು. ಮಾಡಿದಂಥ ಇದಕ್ಕೆ ಹೋಗಿ ಅಲ್ಲಿ ಕಸನ ಹಾಕಬೇಕು, ಘಟಕದಲ್ಲಿ ಹಾಕಬೇಕು. ಇದೇ ಥರ ಏನಾರು ಮಾಡಿದರೆ ಪ್ರತಿಭಟನೆ ಮಾಡ್ತೀವಿ, ಪಂಚಾಯತಿ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಈ ಒಂದು ಸಣ್ಣದಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.